13 ವರ್ಷ ಹಿಡಿದು ಎಕ್ಸ್ಪೀರಿಯನ್ಸ್ ಇದೆ ನನಗೆ. ಈಗ ಬೆಳೆ ಹೋಗಲಾಗ್ಯದ ಮತ್ತು ಇದು ಈಲ್ಡ್ ಹೆಚ್ಚಿಗೆ ಹೊಂಟದ್ರಿ. ಕೀಪಿಂಗ್ ಕ್ವಾಲಿಟಿ ಭಾರಿ ಇದೆ. ಇದು 10 ದಿನದಲ್ಲಿ ಹಾರ್ವೆಸ್ಟಿಂಗ್ ಆಗುತ್ತೆ. ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಚೆನ್ನಾಗಿದೆ, ಇದು ಮಾಡಬೇಕು. ಯಾಕಂದರೆ ಯಾವುದೇ ಥರದ ಇದಕ್ಕೆ ವೀಟ್ ಇಲ್ಲ. ಆಮೇಲೆ ಸೈಜು 5 ರಿಂದ 6 kg ಮತ್ತು ಇದಕ್ಕೆ ಎಲ್ಲೇ ದೂರ ಸಾಗಣೆ ಮಾಡಬೇಕಾದ್ರೆ ಭೀ ಕೀಪಿಂಗ್ ಕ್ವಾಲಿಟಿ ಭಾರಿ ಇದೆ ಇದು. ನಮಸ್ಕಾರ ಸರ್, ನಾನು ರಾಜಶೇಖರ್ ಪಾಟೀಲ್ ಕಮಕ್ನೂರು, ತಾಲೂಕು ಕಾಳಗಿ, ಜಿಲ್ಲಾ ಕಲಬುರಗಿ. ನಾನು 13 ವರ್ಷದಿಂದ ಕಲ್ಲಂಗಡಿ ಮಾಡುತ್ತಿದ್ದೇನೆ. ಈ ಸುರುತಿ ಏನಪ್ಪ ಅಂದ್ರೆ ಒಂದು ಹೊಸ ತಳಿ ಇದೆ. ಅದು ಉತ್ಪಲ್ ಕಂಪ್ನಿ ತೃಪ್ತಿ ಅಂತ ಹೇಳಿದೆ. ಅದು ನಾನು ಹಚ್ಚಿ 2 ತಿಂಗಳ ಆಲಕತ್ತು ಸರ್. ಈಗ ಹಿಂದೆ ಇದಕ್ಕೆ ಏನದಪ್ಪ ವ್ಯತ್ಯಾಸಪ್ಪ ಅಂತಂದ್ರೆ ಇದು ಚೆನ್ನಾಗಿ ಹೊಂಟಿದೆ ಮತ್ತು 30 ದಿನ ಆದ ನಂತರ ಇದು ಸೆಟ್ಟಿಂಗ್ ಆಗಿದೆ. ಈಗ ಬೆಳೆ ಹೋಗಲಾಗ್ಯದ ಮತ್ತು ಇದು ಈಲ್ಡ್ ಹೆಚ್ಚಿಗೆ ಹೊಂಟದ್ರಿ. ಮೊದಲೇ ಈಗ 13 ವರ್ಷ ಹಿಡಿದು ಎಕ್ಸ್ಪೀರಿಯನ್ಸ್ ಇದೆ ನನಗೆ. ಮೊದಲು ಮಾಡಿದ ಬಳಕ ನನಗೆ 2 ವರ್ಷದಿಂದ ಹಚ್ಕಡೆ ನನಗೆ ಇಲ್ಡೇ ಬರಲೋಗಿತ್ತು. ಬರೀ ಒಂದು 10 ಟನ್ ಬರ್ತಿತ್ತು. 5 ಎಕರೆ ಮಾಡ್ರೆ ಭೀ 10 ಟನ್ ಬಂದು 5 ಗಾಡಿ ಆತೈತೆ 5 ಎಕರೆಗೆ. ಈಗ 6 ಎಕರೆ ಮಾಡೀನಿ. 6 ಎಕರೆದಲ್ಲಿ ನನಗೆ ಒಂದು 12 ಗಾಡಿ ಆಗ ನಿರೀಕ್ಷೆ ಇದೆ. 12 ಗಾಡಿ ಅಂದ್ರೆ 120 ಟನ್ ರೀ. ಯಾಕಂದ್ರೆ 12 ಗಾಡಿ ಅಂದ್ರೆ ಇದಾಗ್ತದೆ. ಎಕರೆಗೆ 20 ಟನ್ ಹಿಡಿದು ನನಗೆ 120 ಟನ್ ಆಗ್ಬೇಕು. ನಂದು 6 ಎಕರೆ ಹೊಲ ಇದೆ ನಂದು. ಈಗ ಉತ್ಪಲ್ ಕಂಪ್ನಿ ತೃಪ್ತಿ ಹಚ್ಚೀನಿ. ಅದಕ್ಕೆ ಚೆನ್ನಾಗಿದೆ. ಇದು ಎಲ್ಲ ರೈತರು ಇದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಚೆನ್ನಾಗಿದೆ, ಇದು ಮಾಡಬೇಕು. ಯಾಕಂದರೆ ಯಾವುದೇ ಥರದ ಇದಕ್ಕೆ ವೀಟ್ ಇಲ್ಲ, ಕರ್ಪ ಇಲ್ಲ. ಆಮೇಲೆ ಸೈಜು 5 ರಿಂದ 6 kg ಮತ್ತು ಇದಕ್ಕೆ ಎಲ್ಲೇ ದೂರ ಸಾಗಣೆ ಮಾಡಬೇಕಾದ್ರೆ ಭೀ ಕೀಪಿಂಗ್ ಕ್ವಾಲಿಟಿ ಭಾರಿ ಇದೆ ಇದ್ರದ್ದು. ಮತ್ತು ಶೇನಿಂಗ್ ಭೀ ಭಾರಿ ಇದೆ. ನಾವು ಯಾಕಂದ್ರೆ ಮೊದಲು ಮಾಡಿದ್ದೆವು, ಅದಕ್ಕಿಂತ ಇದು ನಮಗೆ ಚೆನ್ನಾಗಿ ಅನಿಸಿದೆ ಶೇನಿಂಗ್ ಅದು ಎಲ್ಲ. ಅದಕ್ಕೆ ನಾವು ಇದೇ ಮಾಡಬೇಕಂತೇಳಿ ನಮ್ಮದು ಇದರಿಂದ ಮಾಡಿದರೆ ಇನ್ನು 10 ದಿನದಲ್ಲಿ ಹಾರ್ವೆಸ್ಟಿಂಗ್ ಆಗುತ್ತೆ. ನನಗನ್ಸಿ ಮಟ್ಟಿಗೆ ಒಂದು 120 ಟನ್ ಆಗಬೇಕು. ಈಗ ಆಲ್ರೆಡಿ 10 ರೂಪಾಯಿ ಧಾರಣೆ ಇದೆ. 12 ಲಕ್ಷ ಅದ. ನಮ್ಮದು ಒಂದು ಖರ್ಚು ಒಂದು ಎಕರೆಗೆ ಒಂದು 85,000 ರೂಪಾಯಿ ಆಗಿದೆ. ಆದರೂ ಬಂದರೂ ಬರಲಿಕ್ಕ ಈ ತಳಿ ಏನದಪ್ಪ ಈಲ್ಡ್ ಚೆನ್ನಾಗಿದೆ. 13 ವರ್ಷ ಎಕ್ಸ್ಪೀರಿಯನ್ಸ್ದಲ್ಲಿ ನನಗೆ ಉತ್ಪಲ್ ಕಂಪ್ನಿ ತೃಪ್ತಿ ತಳಿ ಚೆನ್ನಾಗಿ ಅನಿಸಿದೆ. ಅದರ ಸಲುವಾಗಿ ನಾವು ಇದೇ ಮಾಡಬೇಕು ಅಂಥೇಳಿ ಇಲ್ಲ ಆಜು ಬಾಜು ರೈತರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಿಮ್ಮ ಸಮೀಪದ ಉತ್ಫಲ ಡೀಲರ್ ಅನ್ನು ಸಂಪರ್ಕಿಸಿ. ಉತ್ಫಲ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್.